ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ದಿವ್ಯಾಸ್ ಕಲರ್ಫುಲ್ ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ವೈಕುಂಠ ಏಕಾದಶಿ ದಿನದಂದು ಮಾಡುವಂತಹ ಪೂಜೆ ಮತ್ತು ಉಪವಾಸದ ಕುರಿತಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ದಯವಿಟ್ಟು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಿಂದೂ ಪಂಚಾಂಗದ 12 ಮಾಸಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ 11ನೇ ದಿನವನ್ನು ಏಕಾದಶಿ ಅಂತ ಕರೆಯಲಾಗುತ್ತೆ. ಏಕಾದಶ ಅಂದರೆ ಸಂಸ್ಕೃತದಲ್ಲಿ 11 ಅಂತ ಅರ್ಥ. ಹಾಗಾಗಿ ಕೃಷ್ಣ ಪಕ್ಷದ ಶುಕ್ಲ ಪಕ್ಷದ 11ನೇ ದಿನವನ್ನು ಏಕಾದಶಿ ಅಂತ ಕರೆಯಲಾಗುತ್ತೆ. ವರ್ಷಕ್ಕೆ 24 ಏಕಾದಶಿ ಬರುತ್ತೆ. ಅದರಲ್ಲಿ ಒಂದು ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ಅನ್ನೋದು ತುಂಬ ಶಕ್ತಿಯನ್ನು ಹೊಂದಿರುವಂಥ ಮತ್ತು ವಿಶಿಷ್ಟ ಮಹತ್ವವನ್ನು ಹೊಂದಿದೆ. ಈ ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡುವಂಥವರಿಗೆ ಪ್ರಾಪಂಚಿಕ ಎಲ್ಲ ಸುಖಗಳು ದೊರೆಯುತ್ತೆ ಅಂತ ನಂಬಲಾಗುತ್ತೆ. ಈ ವೈಕುಂಠ ಏಕಾದಶಿ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವ ಹಿಂದಿನ ದಿನದಂದು ಧನುರ್ಮಾಸದಲ್ಲಿ ಬರುತ್ತೆ. ಇನ್ನು ಈ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಕೊರಗು, ಹಾಗೆ ಕೆಲಸಗಳಿಂದ ತೊಂದರೆ, ವೈಯಕ್ತಿಕ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ, ಇನ್ನು ಸಾಲ ಬಾಧೆ, ಈ ಥರ ತುಂಬ ಬೇರೆ ಬೇರೆ ಥರದ ಕಷ್ಟಗಳನ್ನೆಲ್ಲ ಯಾರ್ಯಾರು ಎದುರಿಸ್ತಾ ಇರ್ತಾರೆ ಅವರೆಲ್ಲರೂ ಸಹ ಈ ಏಕಾದಶಿ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ವೈಕುಂಠ ಏಕಾದಶಿ ಆಚರಣೆ ಅಂದರೆ ಪೂಜೆಯನ್ನು ಮಾಡುವುದರಿಂದ ಏನು ನಾವು ಮಾಡಿದಂತಹ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಪಡೆದು ಪುಣ್ಯವನ್ನು ಲಭಿಸಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಸಾವು ಮತ್ತು ಮರಣ ಎಂಬ ಜಂಜಾಟದಿಂದ ಮುಕ್ತಿಯನ್ನು ಹೊಂದಿ ನಮಗೆ ವೈಕುಂಠಕ್ಕೆ ದಾರಿಯನ್ನು ಮಾಡಿಕೊಡಲಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಈ ಏಕಾದಶಿಯನ್ನು ಆಚರಿಸುವಂಥವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಲಭಿಸುತ್ತೆ. ಅಷ್ಟೇ ಅಲ್ಲದೆ ಪ್ರಾಪಂಚಿಕ ಸುಖಗಳಾದ ಎಲ್ಲ ರೀತಿಯ ಸುಖಗಳು, ಸಂಪತ್ತು, ಧನ ಸಂಪತ್ತು, ಮದುವೆ, ಸಂತಾನ, ಈ ಥರ ಎಲ್ಲ ರೀತಿಯ ಸಂಪತ್ತು ಲಭಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ವೈಕುಂಠ ಏಕಾದಶಿಯ ಪೂಜೆ ಅಥವಾ ಉಪವಾಸವನ್ನು ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ. ವೈಕುಂಠ ಏಕಾದಶಿಯ ದಿನದಂದು ಅಂದರೆ ಈ 2025ರಲ್ಲಿ ವೈಕುಂಠ ಏಕಾದಶಿ ಜನವರಿ 10ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಆ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯನ್ನೆಲ್ಲ ಶುಚಿಗೊಳಿಸಿ ಶುದ್ಧವಾಗಿ ಎಲ್ಲವನ್ನ ನೀಟಾಗಿ ಮಾಡಿ ಸ್ನಾನವನ್ನು ಮಾಡಿ ನಂತರ ದೇವರಿಗೆ ಪೂಜೆಯನ್ನು ಮಾಡಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡುವಾಗ ಯಥಾ ಪ್ರಕಾರ ತುಪ್ಪದ ದೀಪವನ್ನು ಹಚ್ಚಿ ಹೂವು ಹಣ್ಣು ಎಲ್ಲವನ್ನ ದೇವರಿಗೆ ಅರ್ಪಿಸಿ ನೈವೇದ್ಯವನ್ನು ಕೂಡ ಅರ್ಪಿಸಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಾವು ಯಾಕಾಗಿ ಈ ವ್ರತ ಪೂಜೆ ಅಥವಾ ಉಪವಾಸವನ್ನು ಮಾಡ್ತಿದ್ದೀವಿ ಅಂತ ದೇವರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆರತಿಯನ್ನು ಬೆಳಗಿ ಕೆಲವೊಂದು ವಿಷ್ಣು ಸಹಸ್ರ ನಾಮಗಳನ್ನು ಪಠಿಸುತ್ತಾ ಈ ಪೂಜೆಯನ್ನು ಮಾಡಬೇಕು. ನಂತರ ಹತ್ತಿರದಲ್ಲಿರುವಂತಹ ವಿಷ್ಣು ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಇಡೀ ದಿನ ನೀವು ಉಪವಾಸವನ್ನು ಮಾಡಬೇಕಾಗುತ್ತೆ. ಇನ್ನು ಹಾಲು ಅಥವಾ ಹಣ್ಣುಗಳನ್ನು ಸೇವಿಸಬಹುದು, ಆದರೆ ಊಟವನ್ನು ಮಾಡೋ ಹಾಗಿಲ್ಲ. ಇನ್ನು ಉಪವಾಸವನ್ನು ಮಾಡುವಂಥವರು ಮಧ್ಯಾಹ್ನದ ವೇಳೆ ನಿದ್ದೆಯನ್ನು ಮಾಡದೇ ಇದ್ದರೆ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಿದ್ದೆ ಬರುತ್ತೆ, ಆದರೆ ನಿದ್ದೆಯನ್ನು ಮಾಡದೆ ನೀವು ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯದು. ಅದರ ಬದಲಿಗೆ ನೀವು ವಿಷ್ಣುವಿನ ಸ್ತೋತ್ರ ಅಥವಾ ಸಹಸ್ರನಾಮಗಳನ್ನ ಕೇಳ್ತಾ ಇರ್ಬೋದು. ಸಂಜೆ ಅಷ್ಟೇ ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿಬಿಟ್ಟು ಮತ್ತೆ ಹಾಲು ಹಣ್ಣು ಈ ಥರ ಸೇವಿಸ್ಬೋದು. ಇನ್ನು ಕೆಲವರು ಕಠಿಣವಾಗಿ ಉಪವಾಸವನ್ನು ಮಾಡ್ತಾರೆ, ಒಂದು ತೊಟ್ಟು ನೀರು ಕೂಡ ಕುಡಿದೇ ಉಪವಾಸವನ್ನು ಮಾಡ್ತಾರೆ. ರಾತ್ರಿ ನಿದ್ದೆ ಕೂಡ ಮಾಡೋದಿಲ್ಲ, ಬರೀ ವಿಷ್ಣುವಿನ ಭಜನೆ ಅಥವಾ ಸಹಸ್ರನಾಮಗಳನ್ನ ಕೇಳ್ತಾ ರಾತ್ರಿಯನ್ನು ಕಳೆದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಪೂಜೆ ಸಲ್ಲಿಸಿ ಊಟವನ್ನು ಮಾಡಿ ಪೂಜೆಯನ್ನು ಮಾಡುವಂಥವರು ಇದ್ದಾರೆ. ಆದರೆ ಈಗ ತುಂಬ ಜನಕ್ಕೆ ಆರೋಗ್ಯದ ಸಮಸ್ಯೆ ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಅಷ್ಟು ಕಠಿಣವಾಗಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಈ ರೀತಿಯಾಗಿ ಉಪವಾಸವನ್ನು ಮಾಡ್ಬೋದು. ಇನ್ನು ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಉಪವಾಸವನ್ನು ಮಾಡಲಿಕ್ಕೆ ಹೋಗದೇ ಇದ್ದರೆ ಒಳ್ಳೆಯದು. ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ಸಾಕು. ಉಪವಾಸವನ್ನು ಮಾಡಲಿಕ್ಕೆ ಆಗುತ್ತೆ ಅನ್ನುವಂತಹ ದೃಢವಾದ ಮನಸ್ಥಿತಿ ಇರೋರು ಉಪವಾಸವನ್ನು ಮಾಡಿದರೆ ಒಳ್ಳೆಯದು.
ಇನ್ನು ವಯಸ್ಸಾದವರು ಎಲ್ಲ ಇರ್ತಾರೆ, ಅವರು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದರೆ ಅಷ್ಟೇ ಸಾಕಾಗುತ್ತೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಅಂದರೆ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ಸ್ವರ್ಗದ ಬಾಗಿಲನ್ನು ನಿರ್ಮಿಸಿರ್ತಾರೆ. ನೀವು ಅಲ್ಲಿ ಸ್ವರ್ಗದ ಬಾಗಿಲಿನ ಮೂಲಕ ವೆಂಕಟೇಶ್ವರ ಅಥವಾ ವಿಷ್ಣುವಿನ ದರ್ಶನವನ್ನು ಪಡೆಯೋದ್ರಿಂದ ಸಾವಿನ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇದಿಷ್ಟು ವೈಕುಂಠ ಏಕಾದಶಿ ದಿನದಂದು ಮಾಡುವಂತಹ ಪೂಜೆ ಮತ್ತು ಉಪವಾಸದ ಮಾಹಿತಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.